ದೊಡ್ಡ ಮನ್ಸ ಈಗಾಗಲೇ ಸಾಂಗ್ಸ್ ಮತ್ತು ಟ್ರೈಲರ್ ಮೂಲಕ ಸಖತ್ ಸೌಂಡ್ ಮಾಡ್ತಾ ಇದೆ. ಇವತ್ತು ಟ್ರೈಲರ್ ಲಾಂಚ್ ಇವೆಂಟ್ ಗ್ರ್ಯಾಂಡ್ ಆಗಿ ನಡೆದಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಈಗ ಸಿನಿಮಾದ ನಾಯಕ ನಟರಾದಂಥ ಶರತ್ ಕೃಷ್ಣ ಅವರಿದ್ದಾರೆ. ಸೊ ಮೊದಲೇದಾಗಿ ಇವತ್ತು ಟ್ರೈಲರ್ ಅಬ್ಬರಿಸಿದೆ. ಟೀಸರ್ನಲ್ಲೇ ಅಷ್ಟೊಂದು ಡೈಲಾಗ್ಗಳು ನೋಡಿದಾಗ ಟ್ರೈಲರ್ ಇನ್ನೂ ಹೇಗಿರುತ್ತಪ್ಪ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿತ್ತು. ಅದಕ್ಕೆ ಇವತ್ತು ಬ್ರೇಕ್ ಬಿದ್ದಿದೆ. ಡೈಲಾಗ್ ಮಾಸ್ ಎಲಿಮೆಂಟ್ಸ್ ಎಲ್ಲ ಇವಾಗ ಅನಾವರಣ ಆಗಿದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖುಷಿ ಇದೆ ಸರ್. ಜನಗಳು ಹೇಗೆ ತೊಗೊತಾರೆ, ಜನಗಳಿಂದ ಈಗ ನೀವು ಹೇಳ್ತಾ ಇದ್ದೀರಲ್ಲ ಚೆನ್ನಾಗಿದೆ ಅಂತ, ಆ ಒಂದು ಎಕ್ಸ್ಪೆಕ್ಟೇಷನ್ಸಲ್ಲೇ ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ ಎಂಡ್ ಆಫ್ ದಿ ಡೇ ನಿಮಗೆ ರೀಚ್ ಆಗಿದೆ ಅಂತ ಹೇಳಿದ್ರೆ ಅದು ತುಂಬ ಖುಷಿ ಇದೆ. ಇನ್ನು ಕರ್ನಾಟಕದಲ್ಲಿ ಎಲ್ಲ ಆಡಿಯನ್ಸು ಇದನ್ನು ಟ್ರೈಲರ್ನ ನೋಡಿ ಅವ್ರ ಖುಷಿನ ವ್ಯಕ್ತಪಡಿಸಿದಾಗ ಇನ್ನಷ್ಟು ಖುಷಿ ಆಗುತ್ತೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗ ಮತ್ತಷ್ಟು ಖುಷಿ ಆಗುತ್ತೆ. ಸೊ ಹಾಗಾಗಿ ತುಂಬ ಖುಷಿ ಇದೆ ಸರ್. ಸಿನಿಮಾದ ಒಂದು ಪ್ರಮೋಷನ್ಗಾಗಿ ಒಂದಿಷ್ಟು ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ರಿ. ಅಂದರೆ ಕೆಲವೊಂದು ಆಟೋ ಡ್ರೈವರ್ಗಳಿಗೆ, ಯಾಕಂದರೆ ಇವತ್ತಿನ ದಿನದಲ್ಲಿ ಸಂಕಷ್ಟದಲ್ಲಿದ್ದಾರೆ ಆಟೋ ಡ್ರೈವರ್ಗಳು. ಸೊ ನೀವು ಕೂಡ ಇದರಿಂದನೇ ಬಂದಂಥವ್ರು. ಸೊ ಹಾಗಾಗಿ ಅವರ ಕಷ್ಟಗಳನ್ನು ಅರಿತು ಅವ್ರಿಗೊಂದು ಏನೋ ಲಕ್ಕಿ ಡಿಪ್ ಮೂಲಕ ಒಂದು ಇದನ್ನು ಮಾಡಿ ಅವ್ರಿಗೊಂದು ಫ್ರೀ ಆಗಿ ಆಟೋ ಕೊಡಬೇಕು, ಈ ಥರದ ಒಂದಿಷ್ಟು ಯೋಚನೆಗಳನ್ನು ಮಾಡಿದ್ರಿ. ಸೊ ಅದು ಯಾವಾಗ ಏನು ಹೇಗೆ ನಡೆಯುತ್ತೆ ಅಂತ ಹೇಳಿ. ಸೊ ಆ್ಯಕ್ಚುಲಿ ಮೊದಲಿಗೆ ಕ್ಷಮೆ ಇರಲಿ ಅದಕ್ಕೆ. ಯಾಕೆಂದರೆ ನಾವು ಬಿಫೋರ್ ಸಿನಿಮಾ ಪೇಡ್ ಪ್ರೀಮಿಯರ್ ಮಾಡಿ ಒಂದು 8 ಡಿಸ್ಟಿಕ್ಕಲ್ಲಿ ನಾವು ಅದನ್ನು ಲಕ್ಕಿ ಡಿಪ್ ಮುಖಾಂತರ ಒಬ್ರಿಗೆ ಯಾರಿಗಾದರೂ ಲಕ್ಕಿ ವಿನ್ನರ್ಗೆ ಆಟೋ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅದು ಕಾರಣಾಂತರಗಳಿಂದ ನನಗೆ ತುಂಬ ವರ್ಕ್ ಪ್ರೆಷರ್ ಆಗಿರೋದ್ರಿಂದ, ಸಿನಿಮಾ ರಿಲೀಸ್ ಹತ್ರ ಇರೋದ್ರಿಂದ ಸ್ವಲ್ಪ ಪ್ರಮೋಷನ್ ಆ್ಯಕ್ಟಿವಿಟೀಸು ಮತ್ತು ವರ್ಕು ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ್ಕಾಗಿ ಈ ಒಂದು ಕೆಲಸನ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ. ಆಮೇಲೆ ಇದರಲ್ಲೊಂದು ಚೇಂಜಸ್ ಮಾಡಿದ್ವಿ. ಏನು ಪೇಡ್ ಪ್ರೀಮಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸಿನಿಮಾ ರಿಲೀಸ್ ಆದಮೇಲೆ ಪರ್ಟಿಕ್ಯುಲರ್ ಆಗಿ ಆಟೋ ಡ್ರೈವರ್ಸ್ಗೆ ಎಷ್ಟು ಡಿಸ್ಟಿಕ್ಕಲ್ಲಿ ಸಾಧ್ಯವಾಗುತ್ತೆ ಅಷ್ಟು ಡಿಸ್ಟಿಕ್ಕಲ್ಲೂ ನಾವು ಒಂದು ಫ್ರೀ ಶೋಸ್ನ ಅವ್ರಿಗೆ ಅರೇಂಜ್ ಮಾಡಿಕೊಟ್ಟು ಆ ಸಿನಿಮಾ ನೋಡಿದ ಮೇಲೆ ಅಲ್ಲಿ ಬಂದಂಥವ್ರು ಯಾರೆಲ್ಲ ಬಂದಿರ್ತಾರೆ ಅವ್ರ ಟಿಕೆಟ್ನ ಕಲೆಕ್ಟ್ ಮಾಡ್ಕೊಂಡು ನಾವು ಅವ್ರಿಗೆ ಲಕ್ಕಿ ಡಿಪ್ ಮುಖಾಂತರ 100% ಒಂದು ಆಟೋ ಅಂತೂ ಕೊಟ್ಟೇ ಕೊಡ್ತೀವಿ. ಬಟ್ ಅದು ಪೇಡ್ ಪ್ರೀಮಿಯರ್ ಆಗಲ್ಲ, ಫ್ರೀಯಾಗಿ ಒಂದು ಶೋ ಅರೇಂಜ್ ಮಾಡ್ತಾ ಇದ್ವಿ ಅವ್ರಿಗೆ ಸಿನಿಮಾ ಆದಮೇಲೆ ಸರ್. ಸಿನಿಮಾದ ಈಗಾಗಲೇ ಅಂದರೆ ನಾಯಕಿಯರು ಮಾತಾಡ್ದಂಗೆ ಆಗಲಿ, ಸಿನಿಮಾ ಇಡೀ ಟೀಮ್ ಮಾತಾಡ್ದಂಗೆ ಫಸ್ಟ್ ಟೈಮ್ ನೀವು ಡೈರೆಕ್ಷನ್ ಜೊತೆಗೆ ಆ್ಯಕ್ಟಿಂಗ್ ತೊಗೊಂಡಿರೋದು. ಎರಡೂ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥದ್ದು ಸಾಮಾನ್ಯವಾದಂಥದ್ದಲ್ಲ. ಒಂದು ಕಡೆ ಆ್ಯಕ್ಟಿಂಗ್ ಮಾಡಬೇಕು, ಒಂದು ಕಡೆ ಇಡೀ ಸೆಟ್ನ ನಿಮ್ಮ ಅಂದರೆ ನೀವೇ ನಡ್ಸ್ಕೊಂಡು ಹೋಗಬೇಕು ಅಂಥ ಜವಾಬ್ದಾರಿ ಹೊತ್ತಂಥದ್ದು. ಹೇಗಿತ್ತು ಈ ಒಂದು ಎಕ್ಸ್ಪೀರಿಯನ್ಸ್? ತುಂಬ ಖುಷಿ ಇತ್ತು ಸರ್. ಒಂದು ಚಾಲೆಂಜಿಂಗ್ ಆಗಿತ್ತು. ಇಷ್ಟು ವರ್ಷ ಸ್ಟ್ರಗಲ್ ಅಂದು ಏನು 15-16 ವರ್ಷ ನಾವು ಸ್ಟ್ರಗಲ್ ಮಾಡಿದ್ವಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಏನಾದ್ರು ಒಂದು ಅಚೀವ್ ಮಾಡಬೇಕು, ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಅದಕ್ಕೆ ರೈಟ್ ಆಪರ್ಚುನಿಟಿ ಸಿಕ್ಕಿದಾಗ ಅದು ಆ ಒಂದು ಖುಷಿ, ಆ ಒಂದು ಎಕ್ಸೈಟ್ಮೆಂಟಲ್ಲಿ ಮಾಡಿದಂಥ ಕೆಲಸ ಇದು. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಒಂದು ಭಯ ಅನ್ನೋದಾಗಲಿ ಅಥವಾ ಕಷ್ಟ ಆಯಿತು ಅನ್ನೋದಾಗಲಿ ಇದು ಯಾವುದೂ ಆಗದೇನೆ ಅಚ್ಚುಕಟ್ಟಾಗಿ, ಯಾಕೆಂದರೆ ಇಡೀ ನನ್ನ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಸುನಿಲ್ ರುದ್ರಪ್ರಭಾ ಅಂತ, ವಿಜಯ್ ಅಂತ ಹೇಳಿ ಇಬ್ಬರು ನನಗೆ ಅಸೋಸಿಯೇಟ್ ಆಗಿದ್ದರು ಜೊತೆಯಲ್ಲಿ. ಆಮೇಲೆ ಎಂಟೈರ್ ಡೈರೆಕ್ಷನ್ ಟೀಮ್ ಅವರು ಪ್ರೀ ಪ್ರೊಡಕ್ಷನ್ ವರ್ಕ್ ತುಂಬ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ವಿ. ಆಮೇಲೆ ನಮ್ಮ DOP ಆನಂದ್ ಇಲಿಯರಾಜ ಸರ್ ಆಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಅಷ್ಟೇ, ಬಾಲರಾಜ್ ವಡಿ ಸರು, ಹುಲಿ ಕಾರ್ತಿಕ್ ಸರು, ಮಂಡ್ಯ ಸಿದ್ದು ಸರು, ಪ್ರತಿಯೊಬ್ಬರೂ ಅವ್ರು ಬಂದಾಗ ಏನೇ ಒಂದು ಹೆಚ್ಚು ಕಡಿಮೆ ಇದ್ರೂ ಸೆಟ್ಟಲ್ಲಿ ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ಒಂದು ಕೆಲಸ ಮಾಡೋದಕ್ಕೆ ನನಗೆ ಎಲ್ಲೂ ಏನೂ ತೊಂದರೆ ಆಗದಿರೋ ರೀತಿಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿರೋದಕ್ಕೆ ಡೈರೆಕ್ಟ್ರಾಗಿ ಆ್ಯಕ್ಟ್ರಾಗಿ ನಾನು ಆ್ಯಕ್ಟ್ ಮಾಡೋದಕ್ಕೆ ಈಸಿ ಆಯಿತು ಸರ್. ಸೊ ಫಸ್ಟ್ ಟೈಮು ಈ ಒಂದು ಜವಾಬ್ದಾರಿ ಜೊತೆಗೆ ಸಿನಿಮಾದಲ್ಲಿ ಎಷ್ಟು ಹಾಡಿದೆ, ಈಗಾಗಲೇ ಟೀಸರ್ ಮತ್ತು ಟ್ರೈಲರ್ ಬಿಟ್ಟಿದ್ದೀರಾ, ಇನ್ನೂ ಏನು ಕಂಟೆಂಟ್ ಇದೆಯಾ ಹೇಗೆ ಅಂತ? ಸಿನಿಮಾದಲ್ಲಿ ಒಟ್ಟು 5 ಹಾಡಿದೆ ಸರ್. ಈಗ ನಾವು 2 ಹಾಡು ಬಿಟ್ಟಿದ್ದೀವಿ. ಆಮೇಲೆ ಒಂದು ಆ್ಯಕ್ಷನ್ ಟೀಸರ್ ಅಂತ ಒಂದು ಟ್ರೈಲರ್ ಅಂತ ಇವತ್ತು ಲಾಂಚ್ ಆಗಿರೋದು. ಸೊ ಇನ್ನೂ 3 ಹಾಡಿದೆ. ಅದರಲ್ಲಿ ಇನ್ನೊಂದು ಹಾಡನ್ನು ನಾವು ಮುಂದಿನ ದಿನಗಳಲ್ಲಿ ರಿಲೀಸ್ಗೂ ಬಿಫೋರ್ ಒಂದು 4-5 ದಿನ ಅಥವಾ 3 ದಿನ ಮುಂಚೆ ಒಂದು ಹಾಡು ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಷ್ಟು ಪಾಸಿಬಿಲಿಟೀಸ್ ಇದೆ ಅಷ್ಟು ಪಾಸಿಬಿಲಿಟೀಸಲ್ಲಿ ಆ ಒಂದು ಸಾಂಗ್ನ ರಿಲೀಸ್ ಮಾಡ್ತೀವಿ. ಆ್ಯಂಡ್ ಇನ್ನೆರಡು ಹಾಡು ಮಾತ್ರ ಸಿನಿಮಾ ಒಳಗಡೆ ಇಟ್ಕೊಂಡಿದ್ದೀವಿ. ಸೊ ಅದನ್ನು ಸಿನಿಮಾ ಆದಮೇಲೆ ರಿಲೀಸ್ ಮಾಡಬೇಕು ಅನ್ನೋ ಥರ ಪ್ಲ್ಯಾನಿಂಗಲ್ಲಿದ್ದೀವಿ ಸರ್. ಓಕೆ, ರಿಲೀಸ್ಗಿಂತ ಬಿಫೋರ್ ಆಗಿ ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ದೀರಾ? ಅಂದರೆ ಪಬ್ಲಿಸಿಟಿಗೆ ಸಿನಿಮಾವನ್ನು ರೀಚ್ ಮಾಡಬೇಕು, ಸಿನಿಮಾ ಮಾಡೋದಕ್ಕಿಂತ ಥಿಯೇಟ್ರಿಗೆ ತರಬೇಕಾದ ಅಂಥ ಸಂದರ್ಭದಲ್ಲಿ ಸಿನಿಮಾನ ರೀಚ್ ಮಾಡೋದು, ಪ್ರಮೋಷನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಅದಕ್ಕೆ ಯಾವ ರೀತಿಯಾದಂಥ ತಯಾರಿ ಮಾಡ್ಕೊಂಡಿದ್ದೀರಾ? ಅದೇ ಸರ್, ಇವಾಗ ನಂದೊಂದು ಪ್ರಾಡಕ್ಟ್ ರೆಡಿ ಮಾಡಿದ್ದೀನಿ, ಮಾರ್ಕೆಟಿಂಗ್ ಇಳಿದಿದ್ದೀವಿ. ಮನೆಗೂ ಹೋಗಿ ನಮ್ಮ ಪ್ರಾಡಕ್ಟ್ನ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕೆಂತಂದರೆ ಒಂದು ಒಳ್ಳೆ ಅಪ್ಪಟ ಕನ್ನಡ ಸಿನಿಮಾ ಬಂದಾಗ ಕರ್ನಾಟಕದ ಕನ್ನಡ ಕಲಾಭಿಮಾನಿಗಳು ಯಾರೂ ಕೈ ಬಿಟ್ಟಿಲ್ಲ. ಸೊ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಇದು ಕನ್ನಡ ಸಿನಿಮಾ, ನೀವೆಲ್ಲರೂ ನಮ್ಮ ಕೈ ಹಿಡಿತೀರಾ ಅನ್ನೋ ನಂಬಿಕೆ ನನಗಿದೆ ಅಂತ. ಅದೇ ರೀತಿಯಲ್ಲಿ ಅವ್ರಿಗೆ ರೀಚ್ ಮಾಡೋವಂಥ ಒಂದು ಪ್ರಯತ್ನದಲ್ಲಿ ಪ್ರತಿ ಒಂದೊಂದು ಡಿಸ್ಟಿಕ್ಕು, ಪ್ರತಿ ಒಂದೊಂದು ಗ್ರಾಮಕ್ಕೂ ಹೋಗಿ ನಾವು ತಲುಪಿಸಿ ನಾವೇ ಹೋಗಿ ರೀಚ್ ಮಾಡ್ತಾಯಿದ್ವಿ. ಆ್ಯಂಡ್ ಮೋರೋವರ್ ಆಫ್ಲೈನ್ ಆನ್ಲೈನ್ ಅಂತೆಲ್ಲ ಬಂದಾಗ ಮೀಡಿಯಾ ಥ್ರೂ, ಸೋಷಿಯಲ್ ಮೀಡಿಯಾ ಥ್ರೂ ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಇದೆ. ಆಮೇಲೆ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್
ನಮ್ಮ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಆಫ್ಲೈನ್ಗೆ ಹೋಗಿ ಆಟೋ ಸ್ಟಿಕ್ಕರ್ ಅಂಟಿಸೋದಿರ್ಬೋದು ಅಥವಾ ಡೈರೆಕ್ಟಾಗಿ ಅವ್ರ ಜೊತೆ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಿ ನಮ್ಮ ಸಾಂಗ್ಸ್ ತೋರಿಸೋದು, ಸಿನಿಮಾ ಬಗ್ಗೆ ಅವರಿಗೆ ತಿಳಿಸೋದು, ಈ ರೀತಿ ಸಿನಿಮಾ ಬರ್ತಾ ಇದೆ ದೊಡ್ಡ ಮನುಷ್ಯ ಅಂತ ಜೂನ್ 19ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಅವ್ರನ್ನ ವೆಲ್ಕಮ್ ಮಾಡೋದು, ಅದನ್ನೆಲ್ಲ ನಾವು ಆಫ್ಲೈನಲ್ಲೂ ಕೂಡ ಮಾಡ್ತಾಯಿದ್ದೀವಿ ಸರ್. ಹೋಲ್ ಟೀಮ್ ಅದಕ್ಕೆ ಕೈ ಜೋಡಿಸಿದ್ದಾರೆ. ನಿಮ್ಮ ಜೊತೆಗೆ ಹಾಸ್ಯ ಕಲಾವಿದರು ಸಾಕಷ್ಟು, ಅಂದರೆ ಈಗ ನಾವು ನೋಡಿದ್ದೀವಿ ಶಾರ್ಟ್ ಮೂವಿಗಳಲ್ಲಿ ಕೂಡ ನೋಡಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇನ್ಫ್ಲೂಯೆನ್ಸ್ ಮಾಡಿದಂಥವ್ರು. ಸೊ ಅವ್ರನ್ನ ನೀವು ಹಂಗೆ ಪರಿಚಯ ಮಾಡಿಬಿಟ್ಟು ಮಾತಾಡ್ಸಿ ಸರ್. ಇಲ್ಲ ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿಕೊಟ್ಟಿದ್ದಾರೆ ಸಿದ್ದು ಮಂಡ್ಯ ಸರ್. ಇವರು ಮಂಡ್ಯದವರು, ನಾವು ಮಂಡ್ಯದವರು. ಅವರ ಖುಷಿಯಿಂದ ನಮ್ಮ ಸಿನಿಮಾಗೆ ಸಣ್ಣದಿರಲಿ ದೊಡ್ಡದಿರಲಿ ಗೆಳೆಯ, ನಿಮ್ಮ ಜೊತೆನಲ್ಲಿ ನಾವು ಆ್ಯಕ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರನ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಪಾತ್ರದ ಬಗ್ಗೆ ನೀವು ಹೇಳಿ ಸರ್. ನಾನು ಎಲ್ಲರಿಗೂ ನಿಜವಾಗ್ಲೂ ಖುಷಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಹೀರೋ, ಅಂದರೆ ಇವರು ಹೀರೋ ಅಂತ ಆ್ಯಟಿಟ್ಯೂಡ್ ತೋರಿಸೋದಾಗಲಿ ಅಥವಾ ಡೈರೆಕ್ಟ್ರು ಅಂತ ದಬ್ಬಾಳಿಕೆ ಮಾಡೋದಾಗಲಿ ಇಲ್ಲ. ಖಂಡಿತವಾಗ್ಲೂ ಇವರು ಶ್ರಮ ಹೆಂಗೆ ಅಂದರೆ ಡ್ರಾಮಾದಿಂದ ಪ್ರತಿಯೊಂದು ಸ್ಟೆಪ್ಪು ಕೂಡ ಫಸ್ಟಿಂದ ಇಲ್ಲಿವರೆಗೂ ಕೂಡ ಎಷ್ಟು ಸ್ಟೆಪ್ಪನ್ನು ಇಟ್ಕೊಬಂದಿದ್ದಾರೋ ಅಷ್ಟು ಸ್ಟೆಪ್ಪಲ್ಲೂ ಕೂಡ ತುಂಬ ಕಲ್ತಿರ್ತಾರೆ. ಆದರೆ ನಮ್ಮನ್ನು ಕೇಳಿದಾಗಲೂ ಕೂಡ ನಾನು ಅಷ್ಟು ಖುಷಿಯಾಗಿದ್ದೆ. ನಾನು ಯಾಕೆಂದರೆ ನಮ್ಮ ಹೀರೋ ಅಂತಾಗಲಿ ಹುಲಿ ಕಾರ್ತಿಕ್ ನಾವು ಇವರು ಎಲ್ಲ ಮಾಡಿದಾಗ ನಾವು ಆಟೋ ಸಾಂಗ್ ಮಾಡಿದೋ, ನಿಜವಾಗ್ಲೂ ಆಟೋ ಸಾಂಗ್ ಅತ್ಯದ್ಭುತ. ನಾನು ನೋಡಿದ ತಕ್ಷಣವೇ ಅಂದ್ಕೊಂಡು ಇವರು ನನಗೆ ಮೆಸೇಜ್ ಹಾಕಿ, ನಾನು ಶೂಟಿಂಗಲ್ಲಿ ಇದ್ದೋದಕ್ಕೆ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಇವತ್ತು ನಾನು ಪ್ರೆಸ್ ಮೀಟ್ಗೆ ನಾನೇ ಓನಾಗಿ ಅವರು ನನ್ನನ್ನು ಇನ್ವೈಟ್ ಮಾಡ್ತಾರೆ, ಅವರು ನನಗೆ ಇನ್ವೈಟ್ ಮಾಡಿದ್ರೆ ಹೋಗ್ತೀನಿ ಅನ್ನೋ ಕೊಬ್ಬಿಲ್ಲ. ನನ್ನ ಸ್ನೇಹಿತ ಹೀರೋ ಆಗಿ ಡೈರೆಕ್ಟ್ರಾಗಿ ಒಬ್ಬ ಅವರ ಇಡೀ ಫ್ಯಾಮಿಲಿನೇ ನಿರ್ಮಾಪಕರಿಗೆ ನಿಲ್ಲಿಸಿ ಇವನು ಸಿನಿಮಾ ಮಾಡಿದ್ದೇನೆ ನನ್ನ ಸ್ನೇಹಿತ ಅನ್ನೋದೇ ನನಗೆ ಹೆಮ್ಮೆ. ಈ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಪೈರಸಿ ವಿಡಿಯೋ ಸಿಗುತ್ತೆ ಅಂತ ಖಂಡಿತವಾಗ್ಲಿ ನೋಡಬೇಡಿ. ಯಾಕೆಂದರೆ ಕನ್ನಡದಲ್ಲಿ ತುಂಬ ಕಡಿಮೆ ಸಿನಿಮಾ, ಒಂದು ವಾರಕ್ಕಾಗಲಿ ಇನ್ನೊಂದು ವಾರಕ್ಕೆ ಇನ್ನೊಂದ್ಸಲಿ ಯಾವುದೋ ಸಿನಿಮಾ ಅನೌನ್ಸ್ಮೆಂಟ್ ಆಗಿರುತ್ತೆ, ಅದು ಯಾವುದೂ ಬೇಡ. ಹೋಟೆಲ್ ಏನಂದರೆ ಕನ್ನಡ ಸಿನಿಮಾ, ಕನ್ನಡ ಥಿಯೇಟ್ರಲ್ಲೇ ಬಂದು ಕನ್ನಡ ಸಿನಿಮಾ ನೋಡಿ, ಕನ್ನಡಿಗರು ನಮ್ಮನ್ನು ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಸಿದ್ದು ಮಂಡ್ಯ ಅವರು ಏನಂದರೆ ಮೈಕ್ ಸಿಕ್ಕರೆ ಸಾಕು. ಯಾಕಂದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಫೇಮಸ್ ಆದಂಥವ್ರು, ಒಳ್ಳೆ ನಾಲೆಜ್ ಇರತಕ್ಕಂಥವ್ರು, ಕಾಮಿಡಿಯನ್, ಹಾಸ್ಯ ಪ್ರಜ್ಞೆ ಇರತಕ್ಕಂಥ ಸಿದ್ದು ಮಂಡ್ಯ ಅವರು. ಸೊ ಅವ್ರ ಜೊತೆಗೆ ಈಗ ಶರತ್ ಅವರು. ಸೊ ಫೈನಲಿ ಆಡಿಯನ್ಸ್ಗೆ ನನ್ನ ಕ್ಯಾರೆಕ್ಟರ್ನ ಆ್ಯಕ್ಚುಲಿ ತುಮಕೂರು ತುಕಾರಾಮ್ ಅಂತ ಕ್ಯಾರೆಕ್ಟ್ರು, ತೂತು ಅಂತ ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ಯಾಕೆಂದರೆ ಈಗ ಕುರಾ ಫ್ರಮ್ ಕನಕಪುರ ಅಂತಿದೆಯಲ್ಲ, ನನ್ನ ಹೆಸರು, ನನ್ನ ಶಾರ್ಟ್ ಫಿಲಮಲ್ಲಿ ನಾನು ನಿಜವಾಗ್ಲೂ ತುಂಬ ಜನ ಹೇಳಿದೆ ಕುರಾ ಫ್ರಮ್ ಕನಕಪುರ ಏನು ಅಂತ ಕೇಳ್ತಾರೆ. ಹಾಗೆ ಇದರಲ್ಲಿ ತುಮಕೂರು ತುಕಾರಾಮ್ ಬಂದು ಇವಾಗ ತೂತು ಆಗಿದೆ. ಈ ಸಿನಿಮಾನ ನಿಜವಾಗ್ಲೂ ದೊಡ್ಡ ಮನಸ್ಸಾಗಿ ಸಿನಿಮಾ ಮೂಡ್ ಬರ್ತಿದೆ. ಇದೇ ಮುಂದಿನ ತಿಂಗಳು 19ನೇ ತಾರೀಕು ಇದೇ ತಿಂಗಳು 19ನೇ ತಾರೀಕು ಜೂನು ನೀವೆಲ್ಲ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಶರತ್ ನಮಗೆ ಗ್ರೇಟ್. ಆ್ಯಕ್ಚುಲಿ ಒಬ್ಬ ಡೈರೆಕ್ಟ್ರು, ನಿರ್ದೇಶಕರಾಗಿ ಎಷ್ಟು ಜನ ನಾನು ನೋಡಿದ್ದೀನೋ, ಒಬ್ಬ ಫ್ರೆಂಡ್ಲಿ ಗೆಳೆಯ ಅಂತ ಯಾಕೆ ಹೇಳಿದೆ ಅಂದರೆ ಆ ಒಡನಾಟ ಜಾಸ್ತಿ. ನಾ ಈ ಸಿನಿಮಾದಲ್ಲಿ ಎಷ್ಟು ಚಿಕ್ಕ ಕ್ಯಾರೆಕ್ಟ್ರು ಅಂತಲ್ಲ, ನಾನು ಏನು ಹೇಳ್ತಿದ್ದವ್ರಿಗೆ ಅಂದರೆ ಚಿಕ್ಕ ಕ್ಯಾರೆಕ್ಟ್ರ್ ಅಂದ್ಕೋಬೇಡಿ ಬ್ರದರ್, ಅದಕ್ಕೆ ಜೀವ ತುಂಬಕ್ಕೆ ನಾನು ರೆಡಿ ಇದ್ದೀನಿ ಅಂತ. ಹಾಗೆ ಜೀವ ತುಂಬಿದ್ದೀನಿ. ಈ ಸಿನಿಮಾ ದೊಡ್ಡ ಮನಸ್ಸಾಗಿ, ನೀವು ದೊಡ್ಡವರಾಗಿ ಈ ದೊಡ್ಡ ಮನಸ್ಸನ್ನ ಬೆಳೆಸ್ಬೇಕು. ಇಡೀ ಕರ್ನಾಟಕಕ್ಕೆ ನೀವು ಒಂದ್ಸಲಿ ಚಿತ್ರಮಂದಿರಕ್ಕೆ ಬಂದು ನೋಡಿ ಸೂಪರ್ ಅಂತ ಹೇಳಿದ್ರೆ ಅದು ಡಬಲ್ ಸೂಪರ್ ಆಗುತ್ತೆ. 100ರಿಂದ 10, 10ರಿಂದ 100, 100ರಿಂದ 1000 ಅಂತಾರಲ್ಲ, ಹಾಗೆ ಲಕ್ಷ ಗಟ್ಟಲೆ ನಮ್ಮ ಕನ್ನಡಿಗರು ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಬ್ರದರ್, ಒಳ್ಳೆಯದಾಗಿ. ಇದಿಷ್ಟು ಸಿದ್ದು ಮಂಡ್ಯ ಹಾಗೂ ಶರತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಧನು ಎಲ್ಗಾಚ್, ರಾಜ್ ನ್ಯೂಸ್, ಬೆಂಗಳೂರು.